ಹಲೋ ಹಾಯ್ ಫ್ರೆಂಡ್ಸ್, ಇವತ್ತು ನಮ್ಮ ಮನೆಯಲ್ಲಿ ಬಿರಿಯಾನಿ ಮಾಡ್ತಾಯಿದ್ದೀವಿ. ಅದಕ್ಕೆ ಚಕ್ಕೆ ಲವಂಗ ಎಲ್ಲ ಹಾಕಿದ್ದೀವಿ. ಹಾಗೆ ಎಣ್ಣೆಯಲ್ಲಿ ಡೀಪ್ ಫ್ರೈ ಆದಮೇಲೆ ಅದಕ್ಕೆ ಈರುಳ್ಳಿಯನ್ನು ಹಾಕ್ತಾಯಿದ್ದೀವಿ. ಹಾಗೆ ನಾವು ಚಿಕನ್ ಮೊದಲೇ ನೆನೆ ಮಾಡಿ ಇಟ್ಕೊಂಡಿದ್ದೀವಿ. ಅದಕ್ಕೆ ಉಪ್ಪು, ಸ್ವಲ್ಪ ಅರಿಶಿಣ ಪುಡಿ, ಸ್ವಲ್ಪ ಮೆಣಸಿನ ಪುಡಿ ಎಲ್ಲ ಹಾಕಿಟ್ಕೊಂಡಿದ್ದೀವಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಅದಕ್ಕೆ ಚಿಕನ್ನ ಬೆರೆಸ್ಕೊತಾ ಇದ್ದೀವಿ. ಅದೇ ರೀತಿ ಬಿರಿಯಾನಿಗೆ ನಮಗೆ ಅರ್ಧ ಕೆಜಿಗೆ ಎಷ್ಟು ಬೇಕೋ ಅದಕ್ಕೆ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊತಾ ಇದ್ದೀವಿ. ಅದೇ ರೀತಿ ಈರುಳ್ಳಿ ಬೆಂದ ಮೇಲೆ ಅದಕ್ಕೆ ಟೊಮೆಟೊ ಹಣ್ಣು ಹಾಕಿ ಬೇಯಿಸ್ಕೊತಾ ಇದ್ದೀವಿ. ಅದೇ ರೀತಿ ನಾವು ಮಿಕ್ಸಿ ಜಾರ್ ಮಾಡ್ತಾ ನಾವು ಮಾಡ್ಕೊಂಡಿರೋ ಡೀಪ್ ಫ್ರೈಗೆ ಈ ಚಿಕನ್ ಬೆರಕೆ ಮಾಡಿ ಅದಕ್ಕೆ ನಾವು ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ನ ಎರಡು ಮಿಕ್ಸ್ ಮಾಡ್ತಾಯಿದ್ದೀವಿ. ಏಕೆಂದರೆ ಫ್ರೆಂಡ್ಸ್, ನಮಗೆ ಹಸಿ ಸ್ಮೆಲ್ ಇದ್ದರೆ ಚೆನ್ನಾಗಿರೋದಿಲ್ಲ. ಅದನ್ನ ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡಬೇಕು. ಫ್ರೈ ಆದಮೇಲೆ ನಾವು ನೆನೆ ಇಟ್ಕೊಂಡಿರೋ ಅಷ್ಟು ಅಕ್ಕಿನ ಅದಕ್ಕೆ ಹಾಕಿ ಸ್ವಲ್ಪ ಹೊತ್ತು ರೋಸ್ಟ್ ಮಾಡಬೇಕು. ರೋಸ್ಟ್ ಮಾಡೋದ್ರಿಂದ ಹಸಿ ಸ್ಮೆಲ್ಲೆಲ್ಲ ಹೋಗಿರುತ್ತೆ. ಅದೇ ರೀತಿ ನಾವು ಯಾವುದೇ ರೀತಿ ಮೆಣಸಿನ್ಕಾಯಿ ಆ ಥರ ಎಲ್ಲ ಯೂಸ್ ಮಾಡ್ತಾಯಿಲ್ಲ. ಯಾಕಂದರೆ ತುಂಬ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ ನಾವು ಒಣಮೆಣಸಿನ ಪುಡಿ ಮತ್ತು ಧನಿಯಾ ಪುಡಿ, ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೊಂಡು ನಾವು ಬೆರೆಸ್ಕೊತಾ ಇದ್ದೀವಿ ಫ್ರೆಂಡ್ಸ್. ಅದೇ ರೀತಿ ನಾವು 2 ಗ್ಲಾಸ್ ಅಕ್ಕಿನ ಹಾಕಿ 1 ಹಿಡಿ ಕೊತ್ತಂಬರಿ, 1 ಹಿಡಿ ಮೆಂತ್ಯ ಸೊಪ್ಪನ್ನ ಹಾಕಿದ್ದೀವಿ. ಅದೇ ರೀತಿ ಅದನ್ನ ನೀಟಾಗಿ ಬೆರೆಸಿದ್ದಾದಮೇಲೆ 2 ಗ್ಲಾಸ್ ಅಕ್ಕಿಗೆ 4 ಲೋಟ ನೀರನ್ನು ಹಾಕಿ ಕುಕ್ಕರ್ಗೆ ಹಾಕ್ತಾಯಿದ್ದೀವಿ. ಅದೇ ರೀತಿ ನೀಟಾಗಿ ತಳ ಅಂಟದೆ ನಾವು ಕಲಸಿ ಅದಕ್ಕೆ ವಿಸಿಲ್ನ ಇಡ್ತಾಯಿದ್ದೀವಿ. ಅದೇ ರೀತಿ ಕ್ಲೋಸ್ ಮಾಡ್ತಾಯಿದ್ದೀವಿ. 1 ವಿಸಿಲ್ ಬಂದರೆ ಸಾಕು ಫ್ರೆಂಡ್ಸ್, ನಮ್ಮದು ಚೆನ್ನಾಗಿ ಬಂದಿರುತ್ತೆ ಬಿರಿಯಾನಿ. ಅದೇ ರೀತಿ ಈಗ ಕುಕ್ಕರ್ ವಿಸಿಲ್ ಬರ್ತಾಯಿದೆ. ವಿಸಿಲ್ ಬಂದು ಸ್ವಲ್ಪ ಹೊತ್ತು ತಣ್ಣಗೆ ಆದಮೇಲೆ ಅದನ್ನ ನೋಡೋಣ. ತಣ್ಣಗೆ ಆದಮೇಲೆ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆಯೋ. ತುಂಬ ಚೆನ್ನಾಗಾಗಿದೆ, ಉದ್ರುದ್ರಾಗ ಆಗಿದೆ, ಏನೂ ತಳ ಅಂಟಿಲ್ಲ. ತುಂಬಾ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ಈ ರೀತಿ ಮಾಡಿಕೊಂಡ್ರೆ ಒಳ್ಳೆ ರುಚಿಯಾಗಿ ಇರುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.